ಇದು ಸತ್ಯಭಾಮ ಸಂಚಿಕೆ 86. ದಿನಗಳು ಕಳೆದವು. ಶ್ರೀನಿವಾಸಯ್ಯನವರು ಸಂಧ್ಯಾರವರನ್ನು ಊರಿಗೆ ಬರಲು ಹೇಳಿ ತುಂಬ ದಿನವಾಗಿತ್ತಲ್ಲ. ಸ್ಪಂದನ ತನಗೆ ರಜೆ ಸಿಗುವುದಿಲ್ಲ ಎಂದು ಹೇಳಿದ್ದರಿಂದ ಸಂಧ್ಯಾರವರು ಒಬ್ಬರೇ ಊರಿಗೆ ಹೊರಟಿದ್ದರು. ಶ್ರೀನಿವಾಸಯ್ಯನವರು ಸಂತಸದಿಂದಲೇ ಅವರನ್ನು ಬರಮಾಡಿಕೊಂಡರು. ತುಂಬ ವರ್ಷಗಳ ನಂತರ ತವರು ಮನೆಗೆ ಬಂದ ಸಂಧ್ಯಾರವರು ಭಾವುಕರಾದರು. ಅವರ ದೊಡ್ಡಮ್ಮ ಅಷ್ಟೆಲ್ಲ ನೋವು ಕೊಟ್ಟರು ಅವರ ಮೇಲೆ ಸಂಧ್ಯಾರವರಿಗೆ ಯಾವುದೇ ಕೋಪವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅಂದು ಸಂಜೆ ಶ್ರೀನಿವಾಸಯ್ಯನವರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಸಂಧ್ಯಾರವರು. ತನ್ನ ಮಗಳ ಜೊತೆ ಬಂದ ಶ್ರೀದೇವಿಯವರು ಸಂಧ್ಯಾರವರನ್ನು ಕಂಡು ದಂಗಾದರು. ಅವತ್ತು ಸ್ಪಂದನ ಆ ಮನೆಗೆ ಬಂದದ್ದಾಗಲಿ ತಮ್ಮ ತಂದೆ ಸಂಧ್ಯಾರವರನ್ನು ಭೇಟಿಯಾಗಿದ್ದಾಗಲಿ ಅವರಿಗೆ ತಿಳಿದಿರಲಿಲ್ವಲ್ಲ. ಅಪ್ಪ, ಇವಳನ್ನು ಯಾಕೆ ಮನೆಗೆ ಸೇರಿಸಿದ್ದೀರಾ? ಶ್ರೀನಿವಾಸಯ್ಯನವರ ಬಳಿ ಕೇಳಿದರೂ ಅವರ ಉರಿನೋಟ ಮಾತ್ರ ಸಂಧ್ಯಾರವರ ಕಡೆಗೆ ಇತ್ತು. ಶ್ರೀದೇವಿ, ಸಂಧ್ಯಾ ಈ ಮನೆ ಮಗಳು. ನಿನಗೆ ಈ ಮನೆಯಲ್ಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವಳಿಗೂ ಇದೆ. ತವರು ಮನೆಗೆ ಬಂದಿದ್ಯಾ, 2 ದಿನ ಇದ್ದು ಹೋಗು. ಬೇರೆ ವಿಷಯದಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸುವ ಅವಶ್ಯಕತೆ ಇಲ್ಲ, ಕಟುವಾಗಿ ನುಡಿದರು. ತಾತ, ಎಂದು ಅವರ ಬಳಿ ಬಂದಳು ಶ್ರೀದೇವಿಯವರ ಮಗಳು ವಿಶಾಖ. ಪುಟಿ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ತಾತ. ಇವರು ಯಾರು ಎಂದು ಕೇಳಿದಳು ಸಂಧ್ಯಾರವರನ್ನು ನೋಡುತ್ತಾ. ಇವಳು ಸಂಧ್ಯಾ, ನನ್ನ ತಮ್ಮನ ಮಗಳು. ನಿಮಗೆ ಚಿಕ್ಕಮ್ಮ ಆಗಬೇಕು ಎಂದರು. ಹಾಯ್ ಚಿಕ್ಕಿ, ಹೇಗಿದ್ದೀರಾ? ನಾನು ನಿಮ್ಮನ್ನು ಯಾವತ್ತೂ ನೋಡೇ ಇಲ್ವಲ್ಲ. ಎಷ್ಟು ವರ್ಷ ಎಲ್ಲಿದ್ರಿ? ಮಾತಿನ ಮಲ್ಲಿ ವಿಶಾಖ ಸಂಧ್ಯಾರವರ ಜೊತೆ ಮಾತಿಗಿಳಿದಳು. ಅವಳು ತನ್ನ ತಂದೆ ತಾಯಿ ಅಂತಲ್ಲ, ಅವಳಿಗೆ ಎಲ್ಲರೂ ಬೇಕು, ಎಲ್ಲರ ಜೊತೆಗೂ ಮಾತನಾಡಬೇಕು, ಎಲ್ಲರ ಜೊತೆ ಸ್ನೇಹ ಬೆಳೆಸುವ ಗುಣ ಅವಳದು. ಅವಳ ಪ್ರಶ್ನೆಗೆ ಏನು ಉತ್ತರಿಸುವುದು ಎಂದು ತಿಳಿಯದೆ ಗೊಂದಲದಲ್ಲಿದ್ದರು ಸಂಧ್ಯಾರವರು. ಯಾವನ ಜೊತೆನೋ ಓಡಿ ಹೋಗಿದ್ಲು, ಅದಕ್ಕೆ ನೀನು ಇಷ್ಟು ವರ್ಷ ಅವಳನ್ನು ನೋಡಿರಲಿಲ್ಲ. ಈಗ ಮತ್ತೆ ಬಂದಿದ್ದಾಳೆ, ಮುಖ ತಿರುಗಿಸಿ ನುಡಿದರು ಶ್ರೀದೇವಿಯವರು. ಸಂಧ್ಯಾರವರು ಮೌನವಾಗಿದ್ದರು. ಶ್ರೀದೇವಿ, ನೀನು ಮತ್ತು ನಿಮ್ಮಮ್ಮ ಇವಳ ಜೊತೆ ಹೇಗೆ ನಡ್ಕೊಂಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ಅನ್ಕೋಬೇಡ. ನಿರಂಜನ್ ಜೊತೆ ಇವಳ ಮದುವೆ ಮಾಡಿಸಿ ಆಮೇಲೆ ಇವಳ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿ ನಂತರ ಇವಳನ್ನು ಕೊಲ್ಲೋ ಪ್ಲ್ಯಾನ್ ಇತ್ತಲ್ವ ನಿಮಗೆ? ನೀವು ಅಷ್ಟೆಲ್ಲ ಮಾಡಿದ್ರು ಒಂದೇ ಒಂದು ಸಾರಿ ನನ್ನ ಬಳಿ ಏನೂ ಹೇಳ್ಕೊಂಡಿಲ್ಲ ಇವಳು ಎಂದವರೇ ಸಂಧ್ಯಾರವರ ಜೀವನದಲ್ಲಿ ನಡೆದ ಘಟನೆಯನ್ನು ವಿವರಿಸಿದಾಗ ಶ್ರೀದೇವಿಯವರ ಹೃದಯ ಹಿಂಡಿದಂತಾಯಿತು. ಶ್ರೀದೇವಿಯವರಿಗೆ ನಿರಂಜನ್ರವರ ಮೇಲೆ ಪ್ರೀತಿ ಇತ್ತು. ಅವರು ತನ್ನವರೂ ಆಗಬೇಕೆಂದು ತಾಯಿ ಹೇಳಿದನ್ನೆಲ್ಲ ಚಾಚು ತಪ್ಪದೆ ಪಾಲಿಸುತ್ತಿದ್ದರು. ಸಂಧ್ಯಾರವರ ಮೇಲೆ ಪ್ರೀತಿ ಇಲ್ಲದಿದ್ದರೂ ದ್ವೇಷವೇನೂ ಇರಲಿಲ್ಲ. ಯಾಕೆಂದರೆ ಅವರ ಕೆಲಸಗಳನ್ನೆಲ್ಲ ಸಂಧ್ಯಾರವರೇ ಮಾಡಿಕೊಡುತ್ತಿದ್ದರಲ್ಲ. ಸಂಧ್ಯಾರವರು ಓಡಿ ಹೋಗಿ ಮದುವೆಯಾಗಿದ್ದಾರೆ ಎಂದು ತಿಳಿದಾಗ ಅವರಿಂದ ಮನೆಯ ಮರ್ಯಾದೆ ಹೋಯಿತಲ್ಲ ಎಂದು ಕೋಪವಿತ್ತು ಶ್ರೀದೇವಿಯವರಿಗೆ. ಆದರೆ ಅವರ ಜೀವನ ಹೀಗಾಗಲು ಪರೋಕ್ಷವಾಗಿಯಾದರೂ ತಾನೂ ಕೂಡ ಕಾರಣ ಎಂದು ತಿಳಿದಾಗ ಅವರ ಮನಸ್ಸಿಗೂ ನೋವಾಗಿತ್ತು. ನೀನು ಮತ್ತು ಅಜ್ಜಿ ಸೇರಿ ಚಿಕ್ಕಿ ಜೀವನ ಜೊತೆ ಆಟವಾಡಿದ್ದೀರಾ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು. ನೀನು ಮಾಡಿದ ತಪ್ಪಿಗೆ ಚಿಕ್ಕಿ ಹತ್ರ ಕ್ಷಮೆ ಕೇಳಮ್ಮ. ತನ್ನ ಚಿಕ್ಕಮ್ಮನ ಜೀವನದಲ್ಲಿ ನಡೆದ ಘಟನೆ ತಿಳಿದು ಬೇಸರವಾಗಿತ್ತು ವಿಶಾಖಳಿಗೆ. ಸಂಧ್ಯಾ, ನಂಗೆ ನಿನ್ನ ಮೇಲೆ ದ್ವೇಷವೇನೂ ಇರಲಿಲ್ಲ. ನನಗೆ ನಿರಂಜನ್ ಅಂದರೆ ಹುಚ್ಚು ಪ್ರೀತಿ. ನಾನು ಅವನನ್ನು ಮದುವೆ ಆಗಬೇಕು ಅಂದರೆ ನಿನ್ನ ಆಸ್ತಿ ನಮಗೆ ಸಿಗಬೇಕು ಅಂತ ಅಮ್ಮ ಹಠ ಮಾಡಿದರು. ನಿರಂಜನ್ ಜೊತೆ ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದ ನಾನು ಅಮ್ಮನ ಮಾತುಗಳನ್ನು ಕೇಳುತ್ತಾ ಬಂದೆ. ಅಮ್ಮನ ಕೈಗೊಂಬೆ ಆದೆ. ನಿನ್ನ ಸ್ಥಾನದಲ್ಲಿ ನಾನು ಇದ್ದಿದ್ರೆ ಇಷ್ಟೆಲ್ಲ ಸಹಿಸ್ಕೋತಾನೇ ಇರಲಿಲ್ಲ. ನೀನು ನಮ್ಮ ಬಗ್ಗೆ ಅಪ್ಪನ ಬಳಿ ಏನೂ ಹೇಳಲಿಲ್ಲ. ನಾನು ನಿನ್ನ ಮುಂದೆ ತುಂಬ ಚಿಕ್ಕವಳಾಗಿಬಿಟ್ಟೆ. ಅಮ್ಮನ ಮಾತು ಕೇಳಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ಸಂಧ್ಯಾ, ಕೈ ಮುಗಿದು ಕೇಳಿಕೊಂಡರು. ಪರವಾಗಿಲ್ಲ ಅಕ್ಕ, ನಂಗೆ ನಿನ್ನ ಮೇಲೆ ಕೋಪ ಏನೂ ಇಲ್ಲ ಎಂದರು ಮೃದುವಾಗಿ. ಅದು ನಿನ್ನ ದೊಡ್ಡ ಗುಣ ಸಂಧ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸು ಮತ್ತೊಮ್ಮೆ ಕೇಳಿದರು. ಅಕ್ಕ, ನಿನಗೆ ಕ್ಷಮೆ ನೀಡುವಷ್ಟು ದೊಡ್ಡವಳಲ್ಲ ನಾನು. ಆಗಿದ್ದು ಆಗಿ ಹೋಯಿತು, ಹಳೆ ವಿಷಯ ಬಿಡಕ್ಕ ಎಂದರು. ಅಮ್ಮ, ಇನ್ಮೇಲಾದರೂ ಚಿಕ್ಕಿನ ಪ್ರೀತಿಸು. ಶೀ ಸೋ ಕ್ಯೂಟ್. ಇವರಿಗೆ ಅನ್ಯಾಯ ಮಾಡೋಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು ನಂಗೆ ಗೊತ್ತಿಲ್ಲ ಎಂದಳು ವಿಶಾಖ.
ಸಂಧ್ಯಾ, ಇನ್ಮೇಲೆ ನಿನ್ನ ನನ್ನ ಸ್ವಂತ ತಂಗಿ ಥರನೇ ಪ್ರೀತಿಸ್ತೀನಿ ಕಣೆ ಎಂದವರು ಸಂಧ್ಯಾರವರನ್ನು ಲಘುವಾಗಿ ಆಲಂಗಿಸಿದರು. ಅಕ್ಕನ ಪ್ರೀತಿ ಅಪ್ಪುಗೆಯಿಂದ ಸಂಧ್ಯಾರವರಿಗೆ ಸಂತಸವಾಗಿತ್ತು. ಅಪ್ಪ, ನೀವು ನನ್ನನ್ನು ಕ್ಷಮಿಸಿ ಎಂದು ಶ್ರೀನಿವಾಸಯ್ಯನವರ ಕಾಲಿಗೆರಗಿದಾಗ, ಅವಳು ನಿನ್ನನ್ನು ಕ್ಷಮಿಸಿ ಆಗಿದೆ ಅಲ್ವಾ, ಇನ್ನು ನನ್ನ ಕ್ಷಮೆ ಯಾಕೆ? ಇನ್ಮೇಲಾದರೂ ನಿಮ್ಮಮ್ಮನ ಕುತಂತ್ರಿ ಬುದ್ಧಿ ಬಿಟ್ಟು ಎಲ್ಲರ ಜೊತೆ ಚೆನ್ನಾಗಿರು ಎಂದರು ಗಂಭೀರವಾಗಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಪ್ಪ, ಇನ್ಮೇಲೆ ಸಂಧ್ಯಾಗೆ ತೊಂದರೆ ಕೊಡಲ್ಲ ಎಂದವರ ದನಿ ಮೃದುವಾಗಿತ್ತು. ಚಿಕ್ಕಿ, ಐ ಲವ್ ಯು ಎಂದ ವಿಶಾಖ ಅವರನ್ನು ಅಪ್ಪಿದಾಗ ಅವಳ ಹಣೆಗೆ ಮಮತೆಯಿಂದ ಮುತ್ತಿಟ್ಟವರು, ನಿನ್ನ ಹೆಸರೇನು ಪುಟ್ಟ ಎಂದು ಕೇಳಿದರು. ವಿಶಾಖ ಅಂತ ಚಿಕ್ಕಿ, ಆದರೆ ಎಲ್ಲರೂ ನನ್ನನ್ನು ವಿಶು ಅಂತ ಕರೀತಾರೆ, ನೀವು ಹಾಗೆ ಕರೀರಿ ಎಂದಳು ಮುದ್ದಾಗಿ. ಸರಿ ವಿಶು ಎಂದವರೇ ತನ್ನ ಅಕ್ಕನ ಬಳಿ, ಅಕ್ಕ ನಿಂಗೆ 2 ಮಕ್ಕಳು ಅಂತ ದೊಡ್ಡಪ್ಪ ಹೇಳಿದರು ಎಂದರು. ಹೌದು, ಇವಳು ಚಿಕ್ಕವಳು, ದೊಡ್ಡವ ವಿಶಾಲ್ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್, ಇನ್ನಿವಳು ಡಿಗ್ರಿ ಫಸ್ಟ್ ಇಯರ್ ಎಂದರು ಮಗಳತ್ತ ತೋರಿಸಿ. ಚಿಕ್ಕಿ, ಬನ್ನಿ ನಾವು ತೋಟದಲ್ಲಿ ಸುತ್ತಾಡಿಕೊಂಡು ಬರೋಣ ಎಂದ ವಿಶಾಖ ಸಂಧ್ಯಾರವರ ಕೈ ಹಿಡಿದಳು. ಹುಷಾರು ಸಂಧ್ಯಾ, ಇನ್ನೂ ನೀನು ಅವಳ ಜೊತೆಗೆ ಹೋಗಿ ಬರೋ ತನಕ ಅವಳು ನಿನ್ನನ್ನು ಬಿಡಲ್ಲ. ನನ್ನ ಮಗ ತುಂಬ ಸೈಲೆಂಟ್, ಆದರೆ ಇವಳು ಅವನಿಗೆ ತದ್ವಿರುದ್ಧ ಎಂದ ಶ್ರೀದೇವಿಯವರಿಗೆ. ಪರವಾಗಿಲ್ಲ ಅಕ್ಕ, ನಾನು ವಿಶು ಜೊತೆ ತೋಟಕ್ಕೆ ಹೋಗಿ ಬರ್ತೀನಿ, ತೋಟ ನೋಡದೆ ತುಂಬ ವರ್ಷಗಳಾಯಿತು ಎಂದವರೇ ಶ್ರೀನಿವಾಸಯ್ಯನವರಿಗೆ ತಿಳಿಸಿ ತೋಟದತ್ತ ಹೆಜ್ಜೆ ಹಾಕಿದರು. ಚಿಕ್ಕಿ ಚಿಕ್ಕಿ, ಆಗಲೇ ತಾತ ನಿಮ್ಮ ಮಗಳನ್ನು ತುಂಬ ಹೊಗಳ್ತಿದ್ರು, ಅವಳ ಹೆಸರೇನು ಎಂದು ಕುತೂಹಲದಿಂದ ಕೇಳಿದಳು. ಸಂಧ್ಯಾರವರ ಗತಜೀವನದ ಬಗ್ಗೆ ಹೇಳಿದ ಶ್ರೀನಿವಾಸಯ್ಯನವರು, ಸ್ಪಂದನ ತನ್ನ ತಾಯಿಯನ್ನು ಪ್ರೀತಿಸುವ ಪರಿ, ತನ್ನ ತಾಯಿಗೋಸ್ಕರ ಅವಳು ತಮ್ಮ ಜೊತೆ ಮಾತನಾಡಿದ್ದು ಎಲ್ಲವನ್ನೂ ವಿವರಿಸಿದ್ದರಲ್ಲ, ಹಾಗಾಗಿ ಸ್ಪಂದನಾಳ ಬಗ್ಗೆ ತಿಳಿಯಲು ಕುತೂಹಲವಿತ್ತು ಅವಳಿಗೆ. ಸ್ಪಂದನ, ಅಕ್ಕನ ಹೆಸರು ಚೆನ್ನಾಗಿದೆ. ನಂಗೆ ಯಾವಾಗಲೂ ಅನಿಸೋದು ನನಗೊಬ್ಳು ಅಕ್ಕ ಇರಬೇಕಿತ್ತು ಅಂತ. ನನ್ನ ಅಣ್ಣ ನನ್ನ ಜೊತೆ ಆಟ ಆಡೋಕ್ಕೆ ಬರ್ತಿರಲಿಲ್ಲ, ಅವಶ್ಯಕತೆಗಿಂತ ಹೆಚ್ಚು ಮಾತಾಡ್ತಿರಲಿಲ್ಲ. ನನಗೂ ಅಕ್ಕ ಇರಬೇಕಿತ್ತು. ಅಕ್ಕ ಇದ್ದಿದ್ರೆ ನನ್ನ ಜೊತೆ ಆಟ ಆಡ್ತಿದ್ಲು, ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ಲು ಅಂತ ಅನಿಸೋದು ಎಂದವಳೆ. ತಡವಾಗಿಯಾದರೂ ಆ ದೇವರು ನನಗೊಬ್ಳು ಅಕ್ಕನನ್ನು ಕೊಟ್ಟ ಎಂದಳು ನಗುತ್ತಾ. ನಾನು, ನನ್ನ ಮಗಳು, ಇಷ್ಟೇ ನಮ್ಮ ಪ್ರಪಂಚ. ಸ್ಪಂದು ಒಡ ಹುಟ್ಟಿದವರು ಇಲ್ಲದೆ ಒಂಟಿಯಾಗಿ ಬೆಳೆದ್ಲು. ನಿಂತರ ಮುದ್ದು ತಂಗಿ ಇದ್ದಾಳೆ ಅಂತ ಗೊತ್ತಾದರೆ ಅವಳು ಖುಷಿ ಪಡ್ತಾಳೆ ಎಂದರು. ಸ್ಪಂದನ ಮನೆಗೆ ಬಂದವಳು ಸಂಧ್ಯಾರವರು ಇಲ್ಲದ ಕಾರಣ ತಾನೇ ಕಾಫಿ ಮಾಡಿ ಕುಡಿದಳು. ಅವಳಿಗೆ ಅಮ್ಮನನ್ನು ಬಿಟ್ಟು ಒಂಟಿಯಾಗಿದ್ದು ಅಭ್ಯಾಸವಿರದ ಕಾರಣ ಮನೆಯಲ್ಲಿ ಒಂಟಿತನ ಕಾಡುತ್ತಿತ್ತು. ಕ್ಷಣವೂ ತಡ ಮಾಡದೆ ತನ್ನ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿದಳು. ಸ್ಪಂದು ಬಗ್ಗೆ ಮಾತಾಡ್ತಿದ್ವಿ ನೋಡು, ಅವಳೇ ಕಾಲ್ ಮಾಡಿದ್ದಾಳೆ ಎಂದು ವಿಶಾಖಳಿಗೆ ಹೇಳಿದ ಸಂಧ್ಯಾರವರು ಕರೆ ಸ್ವೀಕರಿಸಿ ಮಾತನಾಡಿದರು. ಅಮ್ಮ, ಐ ಮಿಸ್ ಯು, ಯಾವಾಗ ಬರ್ತೀಯ ಮನೆಗೆ ಎಂದು ಕೇಳಿದಳು ಸ್ಪಂದನ. ಸ್ಪಂದು, 2 ದಿನ ಇದ್ದು ಬರ್ತೀನಿ ಕಣೆ. ಆಫೀಸಿಂದ ಈಗ ಬಂದ್ಯಾ? ದೋಸೆ ಹಿಟ್ಟು ಫ್ರಿಜ್ಜಲ್ಲಿಟ್ಟಿದ್ದೆ, ದೋಸೆ ಮಾಡಿದ್ಯಾ? ನಂಗೆ ಹಸಿವಿಲ್ಲ ಅಮ್ಮ, ಜಸ್ಟ್ ಕಾಫಿ ಕುಡಿದೆ ಎಂದಳು. ಸ್ಪಂದು, ಶ್ರೀದೇವಿ ಅಕ್ಕ ಮತ್ತು ಅವಳ ಮಗಳು ಬಂದಿದ್ದಾರೆ ಕಣೆ. ಅಕ್ಕ ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿದ್ಲು, ನಂಗೆ ತುಂಬ ಖುಷಿಯಾಗ್ತಿದೆ. ಪುಟ್ಟ ಹುಡುಗಿಯಂತೆ ಸಂಭ್ರಮದಿಂದ ನುಡಿದರು ಸಂಧ್ಯಾರವರು. ಸ್ಪಂದನ ಅವರ ಸಂತೋಷವನ್ನು ಕಣ್ತುಂಬಿಕೊಳ್ಳುತ್ತಾ, ಅಮ್ಮ ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಎಂದುಕೊಂಡಳು. ಅಷ್ಟರಲ್ಲಿ ಸಂಧ್ಯಾರವರಿಂದ ಫೋನ್ ಪಡೆದ ವಿಶಾಖ, ಹಾಯ್ ಅಕ್ಕ, ನಾನು ವಿಶಾಖ ಅಂತ, ಹೇಗಿದೆಯಾ ಎಂದು ಸ್ಪಂದನ ಜೊತೆ ಮಾತಿಗಳಿದಳು. ಅವರಿಬ್ಬರು ಮೊದಲು ಭೇಟಿಯಾಗಿರದಿದ್ದರೂ ವಿಶಾಖ ಸ್ನೇಹದಿಂದ ಮಾತನಾಡಿದ್ದು ಅವಳ ಸರಳತೆ ಸ್ಪಂದನಳಿಗೆ ಮೆಚ್ಚುಗೆಯಾಯಿತು. ಖುಷಿಯಿಂದಲೇ ಅವಳ ಪ್ರಶ್ನೆಗೆ ಉತ್ತರಿಸಿದಳು. ಮುಂದುವರೆಯುವುದು